ಓಂ ಶಾಂತಿ. ಡೇಟ್ ಆಗಿದೆ 6-8-1970. ಅವ್ಯಕ್ತ ಬಾಪ್ತಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಬಂಧನ್ ಮುಕ್ತ ಆತ್ಮಕ್ಕೆ ನಿಶಾನೆ. ಬಂಧನ ಮುಕ್ತ ಆಗಿರ್ತಕ್ಕಂಥ ಆತ್ಮನ ಸಂಕೇತ ಏನಾಗಿರ್ತದೆ? अभी अव्यक्त स्थिति में स्थित होकर व्यक्त देह का आधार लेकर देख रहे हैं, यह अनुभव कर रहे हो? ಬಾಬಾ ಹೇಳ್ತಾರೆ, ಈಗೀಗ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತನಾಗಿ ವ್ಯಕ್ತ ದೇಹದ ಆಧಾರ ತೆಗೆದುಕೊಂಡು ದೇಖ್ ರಹೆ ಹೋ, ನೋಡ್ತಾ ಇದ್ದೀರೇನೋ? ಯಹ ಅನುಭವ ಕರ್ ರಹೆ ಹೋ, ಈ ಅನುಭವ ಮಾಡ್ತಾ ಇದ್ದೀರೇನೋ? ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ. ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ ಅಂತಂದರೆ ನಾನಾತ್ಮ ಅವ್ಯಕ್ತ ಸ್ಥಿತಿನಲ್ಲಿ ಇದ್ದುಕೊಂಡು, ಆತ್ಮನ ಸಮಾನದಲ್ಲಿ ಇದ್ದುಕೊಂಡು ಈ ಸ್ಥೂಲ ಕಣ್ಣುಗಳಿಂದ ಅಂದರೆ ವ್ಯಕ್ತ ಕಣ್ಣುಗಳಿಂದ ಆಧಾರ ತೆಗೆದುಕೊಂಡು ನೋಡ್ತಿದ್ದೀರೇನೋ? ಆ ಅನುಭವ ಆಗ್ತಿದೇನೋ? ನಾನಾತ್ಮ ಈ ಕಣ್ಣುಗಳಿಂದ ನೋಡ್ತಿದ್ದೀನಿ. जैसे कोई स्थूल स्थान में प्रवेश करते हो, वैसे ही इस स्थूल देह में प्रवेश कर यह कार्य कर रहे हैं. बाबा कहते, जैसे कोई स्थूल स्थान में प्रवेश करते हो. ಈಗ ಇಲ್ಲಿ ಕೊಡ್ತಿದ್ದೀವಿ, ಈಗ ನಮ್ಮ ಬೇರೆ ಕಡೆ ಹೋಗಿ ಏನೋ ಕೆಲಸ ಮಾಡೋದು, ಅಲ್ಲಿ ಹೋಗಿ ಕೆಲಸ ಮಾಡಿ ವಾಪಸ್ ಮತ್ತೆ ನಮ್ಮ ಮನೆಗೆ ಬರ್ತೀವಲ್ಲ, ಹಾಗೇನೆ ನೀವೂ ಕೂಡ ನನ್ನ ಮನೆ ಯಾವುದು? ಪರಮಧಾಮ. ಪರಮಧಾಮದಿಂದ ಈ ದೇಹದಲ್ಲಿ ಬಂದ್ಕೊಂಡು ಸೇವೆ ಮಾಡಿ ಮತ್ತೆ ನಾನೇನು ಮಾಡಬೇಕು? ವಾಪಸ್ ಮನೆಗೆ ಹೋಗಬೇಕು. ಹಂಗೆ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಜೈಸೆ कोई स्थूल स्थान में प्रवेश करते हो, वैसे ही इस स्थूल देह में प्रवेश कर यह कार्य कर रहे हैं. ನಾನು ನಮ್ಮ ಮನೆಯಿಂದ ಈ ಮನೆ, ದೇಹ ಅನ್ನೋದೇನದ ಒಂದು ಸ್ಥಾನ ಅಂತ ಹೇಳ್ತಾರೆ ಬಾಬಾ. ಈ ದೇಹ ಸ್ಥಾನದಲ್ಲಿ ಬಂದು ಕೆಲಸ ಮಾಡೋದು, ಸೇವೆ ಮಾಡೋದು, ಮಾಡಿ ಮತ್ತೆ ನಾನೇನು ಮಾಡೋದು? ವಾಪಸ್ ಹೋಗೋದು. ಈ ಅನುಭವ ಮಾಡ್ತಿದ್ದೀರೇನು? ಐಸಾ ಅನುಭವ ಹೋತಾ ಹೈ. ಜಬ್ ಚಾಹೆ ತಬ್ ಪ್ರವೇಶ ಕರೆ और जब चाहे तब फिर न्यारे हो जाए, ऐसा अनुभव करते हो. ಯಾವಾಗ ಕಾರ್ಯ ಇದೆಯೋ, ಕರ್ತವ್ಯ ಇದೆಯೋ, ಆವಾಗ ಈ ದೇಹದಲ್ಲಿ ಬಂದು ಕರ್ಮ ಮಾಡಿ ಮತ್ತೆ ವಾಪಸ್ ಈ ದೇಹದಿಂದ ಭಿನ್ನ ಆಗಿ ಹೋಗೋದು. ಈ ಅನುಭವ ಮಾಡ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. एक सेकंड में धारण करे और एक सेकंड में छोड़े, यह अभ्यास है. ಒಂದೇ ಸೆಕೆಂಡ್ನಲ್ಲಿ ಮೇಲಿಂದ ಕೆಳಗಡೆ ಬರೋದು, ಮತ್ತೆ ಈ ದೇಹದಿಂದ ಭಿನ್ನ ಆಗೋದು. ಈ ಅನುಭವ ಮಾಡ್ತಿದ್ದೀರೇನು? ಬಾಬಾ ಹೇಳ್ತಾರಲ್ಲ, ದಿನಾಲು ಬೆಳಿಗ್ಗೆ ಎದ್ದು ನಾನಾತ್ಮ ಪರಮಧಾಮದಿಂದ ಈ ದೇಹದಲ್ಲಿ ಅವತರಿತ ಆಗಿ ಇವತ್ತಿನ ಇಡೀ ಕಾರ್ಯಗಳನ್ನು ಮಾಡೋದು. ಕಾರ್ಯಗಳನ್ನು ಮಾಡಿದ ತಕ್ಷಣ ಮತ್ತೆ ನಾನೆಲ್ಲೋಗೋದು? ವಾಪಸ್ ಮನೆಗೆ ಹೋಗೋದು. ಈ ಥರ ಒಂದು ಸೆಕೆಂಡಲ್ಲಿ ಬರೋದು, ಭಿನ್ನ ಆಗೋದು. ಪ್ರಾಕ್ಟೀಸ್ ಇದೆ ಏನು? एक सेकंड में धारण करें और एक सेकंड में छोड़े, यह अभ्यास है. वैसे और स्थूल वस्तुओं को जब चाहे तब लो और जब चाहो तब छोड़ सकते हैं. ಸ್ಥೂಲ ವಸ್ತುಗಳನ್ನು ಕೂಡ ಯಾವಾಗ ಆ ವಸ್ತುವಿನಿಂದ ನಾನು ಕಾರ್ಯ ಮಾಡಬೇಕು, ಮಾಡಿ ಮತ್ತೆ ಅದನ್ನು ಅಲ್ಲೇ ಇಟ್ಟು ಭಿನ್ನ ಆಗಿಬಿಡ್ತೀನೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ಚಾಹೋ ತಬ್ ಲೋ और जब चाहो तब छोड़ सकते हैं ना. वैसे इस देह के भान को जब चाहे तब छोड़ देही अभिमानी बन जाए. ಹಾಗೇನೆ ಯಾವುದರ ಒಂದು ವಸ್ತುವಿನಿಂದ ಕೆಲಸ ಮಾಡಿಸೋದಿರ್ತದಲ್ಲ, ಆ ವಸ್ತು ತೊಗೊಂಡು ಆ ವಸ್ತುವಿನಿಂದ ಕೆಲಸ ಮುಗಿಸಿ ಆ ವಸ್ತುವನ್ನು ಮತ್ತೇನು ಮಾಡ್ತೀವಿ? ಅಲ್ಲೇ ಇಟ್ಬಿಡ್ತೀವಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಹಾಗೆ ದೇಹ ಭಾನ್ಕೋ, ಈ ದೇಹ ಭಾನನೂ ಕೂಡ ಚಾಹೆ ಜಬ್ ಚಾಹೆ ತಬ್ ಛೋಡ್, ಯಾವಾಗ ಬಿಡಬೇಕು ಅನಿಸ್ತದೋ ಅವಾಗ ಬಿಟ್ಟು ದೇಹಿ ಅಭಿಮಾನಿ ಆಗ್ತಿರೇನು? ಯಹ ಪ್ರಾಕ್ಟೀಸ್ ಇತನಿ ಸರಳ ಹೈ. ಈ ಪ್ರಾಕ್ಟೀಸ್ ಬಹಳ ಸರಳ ಇದೆ ಏನು? ಜಿತನಿ ಕೋಯಿ ಸ್ಥೂಲ್ ವಸ್ತು ಕಿ ಸಹಜ ಹೋತಿ ಹೈ. ಎಷ್ಟು ವಸ್ತುಗಳನ್ನು ತಗೊಳ್ಳೋದು ಮತ್ತು ಅಲ್ಲಿಡೋದು, ಮತ್ತು ಕೆಲಸ ಮಾಡಬೇಕಾದ್ರೆ ಅದನ್ನು ತಗೊಳ್ಳೋದು ಮತ್ತು ಅಲ್ಲಿಡೋದು ಅಷ್ಟೇ ಸರಳ
ದೇಹಿ ಅಭಿಮಾನಿ ಬರೋದು ಇದೇನು ಅಂತ ಕೇಳ್ತಾರೆ ಬಾಬಾ. रचयिता जब चाहे रचना का आधार ले, जब चाहे तब रचना के आधार को छोड़ दे, ऐसे रचयिता बने हो ना. रचयिता जब चाहे रचना का आधार ले. ನಾನು ಯಾರು? ರಚಯಿತ. ನಾನು ರಚಯಿತ. ಒಂದು ವಸ್ತುವನ್ನು ರಚನೆ ಮಾಡಿರ್ತೀನಲ್ಲ, ಆ ರಚನೆಯ ಆಧಾರ ತಗೊಂಡು ಕೆಲಸ ಮಾಡಿ ಮತ್ತು ಆ ರಚನೆಯನ್ನು ಏನು ಮಾಡ್ತೀನಿ? ಬಿಟ್ಬಿಡ್ತೀನಿ. ಹಂಗೆ ಮಾಡ್ತೀರಿ ನೀವು. ಇದು ಬಾಬಾ ಮಾಡ್ತಾರಲ್ಲ, ಮಾಡ್ತಿದ್ರಲ್ಲ. ಶಿವ ಬಾಬಾ ಬ್ರಹ್ಮ ಬಾಬನ್ ಶರೀರದಲ್ಲಿ ಬಂದು ಇಬ್ಬರು ಸೇರಿಕೊಂಡು ದಾದಿ ಶರೀರದಲ್ಲಿ ಬಂದು ಮುರುಳಿ ಹೇಳಿ ಮತ್ತು ವಾಪಸ್ ಹೋಗ್ಬಿಡ್ತಿದ್ರು ಅಲ್ಲ. ಬಾಬಾ ರಚಯಿತ, ಅದು ರಚನೆ. ಆ ರಚನೆ ಎಷ್ಟು ಬಳಕೆ ಮಾಡ್ಕೋಬೇಕು ಬಳಕೆ ಮಾಡಿಕೊಂಡು ಮತ್ತು ನ್ಯಾರಾಗಿ ಹೋಗ್ಬಿಡ್ತಿದ್ರು. ಮತ್ತು ಅಷ್ಟೇನಿದ್ರು ಎಲ್ಲರಿಗೂ ಸ್ನೇಹಿಯಾಗಿದ್ದರು. ಅದಕ್ಕೆ ಹೇಳ್ತಾರೆ ಬಾಬಾ, ಇತನಾ ಬಂಧನ್ ಮುಕ್ತ ಬನೆ ಹೋ. ಬಾಬಾ ಹೇಳ್ತಾರೆ, ಜಬ್ ಚಾಹೆ ತಬ್ ನ್ಯಾರೆ, ಜಬ್ ಚಾಹೆ ತಬ್ ಪ್ಯಾರೆ ಬಂಜಾಯ್. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಸ್ಥೂಲ ವಸ್ತುಗಳಿಂದ ದೇಹದಿಂದ ಭಿನ್ನ ಭಿನ್ನ ಆಗ್ತಾ ಹೋಗ್ತೀರೋ ಅಷ್ಟು ನೀವೇನಾಗ್ತೀರಾ? ಪ್ಯಾರ ಆಗ್ತೀರಾ ಅಂತಾರೆ ಬಾಬಾ. ಇತನಾ ಬಂಧನ್ ಮುಕ್ತ ಬನೆ ಹೋ. ಇಷ್ಟು ಬಂಧನ ಮುಕ್ತ ಆಗಿದ್ದೀರಾ. यह देह का भी बंधन है. ಈ ದೇಹದ ಬಂಧನನೂ ಇದೆ. ದೇಹ ಅಪನೆ ಬಂಧನ್ ಮೇ ಬಾಂಧತಿ ಹೈ. ಈ ದೇಹ ತನ್ನ ಬಂಧನದಲ್ಲಿ ಆತ್ಮನನ್ನು ಬಂಧಿಸಿಬಿಡ್ತದೆ. ಅಗರ್ ದೇಹ ಬಂಧನ ಸೆ ಮುಕ್ತ ಹೋ ತೋ ಯಹ ದೇಹ ಬಂಧನ್ ನಹಿ ಡಾಲೇಗಿ. ಆದರೆ ನೀವು ಮನಸ್ಸಿಂದ ನಾನು ಆತ್ಮ ಈ ದೇಹದಿಂದ ಮುಕ್ತ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅವಾಗೇನಾಗ್ತೀರಿ? ಬಂಧನ ಮುಕ್ತ ಆಗಿಬಿಡ್ತೀರಿ. ದೇಹ ಬಂಧನ ಹಾಕೋದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಕರ್ತವ್ಯ का आधार समझ आधार को जब चाहे तब ले सकते हैं, ऐसी ಪ್ರಾಕ್ಟೀಸ್ ಚಲ್ತಿ रहती है. ಆದರೆ ಹೆಂಗಾಗ್ಬಿಡ್ತದೆ ಅಂತಂದರೆ, ಕರ್ತವ್ಯದ ಆಧಾರ ಅಂತ ತಿಳ್ಕೊಂಡು ಆಧಾರಕ್ಕೂ, ಈ ಆಧಾರ ದೇಹ ಅನ್ನೋದು ಆಧಾರ, ಇದನ್ನು ಯಾವಾಗ ಬೇಕೋ ಅದನ್ನು ತಗೊಂಡು ಯಾವಾಗ ಬೇಕು ಅದನ್ನು ಬಿಟ್ಬಿಡೋದು ಪ್ರಾಕ್ಟೀಸ್ ನಡೀತಿರಬೇಕು. ಪ್ರಾಕ್ಟೀಸ್ ಭಾಳ ಮಾಡಬೇಕು ಅಂತಾರೆ ಬಾಬಾ. देह के भान को छोड़ने अथवा उससे न्यारा होने में कितना समय लगता है. ದೇಹ ಭಾನ ಬಿಟ್ಟು ಅಥವಾ ನ್ಯಾರ ಆಗೋಕ್ಕೆ ಎಷ್ಟು ಸಮಯ ತಗೊಳ್ತೀರಾ? 1 ಸೆಕೆಂಡ್ ಲಗ್ತಾ ಹೇ. 1 ಸೆಕೆಂಡ್ ಸಾಕ ಅಂತಾರೆ ಬಾಬಾ ಹೋಗೋಕ್ಕೆ ಬರೋಕ್ಕೆ. ಇಸ್ಸೆ ಬಾಬಾ ಹೇಳ್ತಾರೆ, सदैव 1 सेकंड लगता है वह कभी कितना. इससे सिद्ध है कि अभी सर्व बंधनों से मुक्त नहीं हो. ಬಾಬಾ ಹೇಳ್ತಾರೆ, 1 ಸೆಕೆಂಡ್ನಲ್ಲಿ ಮುಕ್ತ ಆಗಬೇಕು, 1 ಸೆಕೆಂಡ್ನಲ್ಲಿ ಬಂದುಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಅಥವಾ ಒಮ್ಮೊಮ್ಮೆ 1 ಸೆಕೆಂಡ್ ಆಗ್ತದೆ, ಒಮ್ಮೊಮ್ಮೆ ಭಾಳಷ್ಟು ಟೈಮ್ ತೊಗೊಳ್ತದೇನೋ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹೆಚ್ಚು ಕಡಿಮೆ ಆಗ್ತದೇನೋ, ಅದರಿಂದ ಸಿದ್ಧ ಆಗ್ತದೆ ಇನ್ನೂ ನೀವು ಎಲ್ಲ ಬಂಧನಗಳಿಂದ ಮುಕ್ತ ಆಗಿಲ್ಲ ಅಂತ ಹೇಳಿಬಿಟ್ಟು, ಜಿತನಾ ಬಂಧನ್ ಮುಕ್ತ ಉತನಾ ಹಿ ಯೋಗಯುಕ್ತ ಹೋಂಗೆ. ಬಾಬಾ ಯಾಕೆ ಹೇಳ್ತಾರಂತಂದರೆ, ಎಷ್ಟೆಷ್ಟು ಬಂಧನ ಮುಕ್ತ ಆಗ್ತೀರೋ ಅಷ್ಟು ಯೋಗ ಆಗ್ತದೆ. ಬಂಧನ ಮುಕ್ತ ಆಗಲಿಲ್ಲ ಅಂದರೆ ಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. और जितना योग युक्त होंगे उतना ही जीवन मुक्त में ऊंच पद की प्राप्ति होती है. ಎಷ್ಟೆಷ್ಟು ಯೋಗಯುಕ್ತ ಆಗ್ತೀರೋ ಅಷ್ಟು ಜೀವನ್ ಮುಕ್ತದಲ್ಲಿ ಶ್ರೇಷ್ಠ ಪದವಿ ಪ್ರಾಪ್ತಿಯನ್ನು ಪಡ್ಕೊಳ್ತೀರಾ ಹೇಳ್ತಾರೆ ಬಾಬಾ. ಜಿತನಾ ಬಂಧನ್ ಮುಕ್ತ ಉತನಾ ಹಿ ಯೋಗಯುಕ್ತ ಹೋಗಿ. ಎಷ್ಟೆಷ್ಟು ಬಂಧನ ಮುಕ್ತಿ ಆಗ್ತೀರೋ ಅಷ್ಟೆಷ್ಟು ಯೋಗಯುಕ್ತ ಆಗ್ತೀರಾ. ಎಷ್ಟು ಯೋಗಯುಕ್ತ ಆಗ್ತೀರೋ ಅಷ್ಟು ಜೀವನ್ ಮುಕ್ತಿ ಆಗ್ತೀರಾ. ಜೀವನ್ ಮುಕ್ತಿನಲ್ಲಿ ಏನು ಸಿಗ್ತದೆ? ನಿಮಗೆ ಶ್ರೇಷ್ಠ ಪದವಿ ಪ್ರಾಪ್ತಿ ಸಿಗ್ತದೆ. ಪಾಪ ಹೇಳ್ತಾರೆ, ಜೀವನ್ ಮುಕ್ತದಲ್ಲಿ ಶ್ರೇಷ್ಠ ಪದವಿ ಅಂತಂದರೆ ಸತ್ಯುಗದಲ್ಲಿ ನಮಗೆ ಶ್ರೇಷ್ಠ ಪದವಿ ಸಿಗ್ತದೆ. ಬಾಬಾ ಹೇಳ್ತಾರೆ, ಅಗರ್ ಬಂಧನ್ ಮುಕ್ತ ನಹಿ ತೋ ಯೋಗಯುಕ್ತ ಭೀ ನಹಿ. ಬಂಧನ್ ಮುಕ್ತ ಆಗಲಿಲ್ಲ ಅಂದರೆ ಯೋಗಯುಕ್ತ ಆಗೋದಿಲ್ಲ. ಉಸ್ಕೋ ಮಾಸ್ಟರ್ ಸರ್ವಶಕ್ತಿಮಾನ್ ಕಹೆಂಗೆ. ಬಂಧನ ಮುಕ್ತ ಆಗಲಿಲ್ಲ ಅಂತಂದರೆ ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಹೇಳ್ತಾರೇನು? देह के संबंध और देह के पदार्थों से लगाव मिटाना सरल है. ದೇಹದ ಸಂಬಂಧ ಮತ್ತು ದೇಹದ ಪದಾರ್ಥಗಳ ಮೇಲಿನ ಲಗಾವ್ ಅಂದರೆ ಇಚ್ಛೆ
ಅದನ್ನು ತೆಗೆಯೋದು ಸರಳಿದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ದೇಹಕ್ಕೆ ಭಾನ್ ಸೆ ಮುಕ್ತ ಹೋ ಜಾನ. ಯಾವಾಗ ಸರಳ ಆಗ್ತದೆ? ದೇಹ ಭಾನದಿಂದ ಮುಕ್ತ ಆಗಬೇಕು. ದೇಹ ಭಾನದಿಂದ ಮುಕ್ತ ಅಂದರೆ ಹರ್ ಘಡಿ ಬರೀ ಇರಬೇಕು. ಏನು? ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮನೇ, ನಾನು ಆತ್ಮನೇ, ಅಷ್ಟು ಬರೀ ಇರಬೇಕು. ಆವಾಗ ಬಂಧನ ಮುಕ್ತ ಆಗ್ತೀರಾ ಸರಳವಾಗಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ಚಾಹೆ ತಬ್ ವ್ಯಕ್ತಮೇ ಆಯೆ. ಯಾವಾಗ ಬೇಕಷ್ಟೇ ವ್ಯಕ್ತದಲ್ಲಿ ಬರೋದು. ಐಸಿ ಪ್ರಾಕ್ಟೀಸ್ ಅಭಿ ಜೋರ್ ಶೋರ್ ಸೆ ಕರ್ನಿ ಹೇ. ಈ ಪ್ರಾಕ್ಟೀಸು ಸ್ಪೀಡ್ ಆಗಬೇಕು ಅಂತಾರೆ ಬಾಬಾ. ऐसे ही समझे जैसे अब बाप आधार ले बोल रहे हैं, वैसे ही हम भी देह का आधार लेकर कर्म कर रहे हैं. ಹಿಂಗೆ ತಿಳ್ಕೊಡ್ರಿ. ಬಾಬಾ ಪರಮಧಾಮದಿಂದ ಬಂದು ದೇಹದ ಆಧಾರ ತಗೊಂಡು ಎಲ್ಲ ಹೇಳಿ ಒಂದೇ ಸೆಕೆಂಡಲ್ಲಿ ಏನು ಮಾಡಿಬಿಡ್ತಾರೆ? ವಾಪಸ್ ಹೋಗಿಬಿಡ್ತಾರಲ್ಲ. ಹಾಗೆಯೇ ನಾವು ಕೂಡ ದೇಹದ ಆಧಾರ ತಗೊಂಡು ಕರ್ಮ ಮಾಡೋದು. ಕರ್ಮ ಮುಗಿದ ತಕ್ಷಣ ಮತ್ತೆ ನಾವೆಲ್ಲಿ ಹೋಗೋದು? ನಮ್ಮ ಒರಿಜಿನಲ್ ಸ್ಥಿತಿಗೆ ಹೋಗೋದು. इस न्यारेपन की अवस्था प्रमाण ही प्यारा बनना है. ಇದು ಎಷ್ಟೆಷ್ಟು ನ್ಯಾರಾಪನ್ ಪ್ರಾಕ್ಟೀಸ್ ಮಾಡ್ತೀರೋ ಆವಾಗ ನೀವು ಎಲ್ಲರಿಗೂ ಪರಮಾತ್ಮನಿಗೂ ಪ್ಯಾರ ಆಗ್ತೀರ. जितना इस न्यारेपन की प्रैक्टिस में आगे होंगे उतना ही विश्व को प्यारे लगने में आगे होंगे. ಎಷ್ಟೆಷ್ಟು ಈ ನ್ಯಾರಾಪನ್ ಪ್ರಾಕ್ಟೀಸ್ನಲ್ಲಿ ಮುಂದೆ ಮುಂದೆ ಹೋಗ್ತೀರಾ ಅಷ್ಟು ವಿಶ್ವಕ್ಕೆ ನೀವೇನಾಗ್ತೀರಾ? ಪ್ಯಾರ ಆಗ್ತೀರಾ, ಪ್ರೀತಿಯವರಾಗ್ತೀರಾ. ಸರ್ವಸ್ನೇಹಿ बनने के लिए पहले न्यारा बनना है. ಎಲ್ಲರದು ನಿಮಗೂ ಸ್ನೇಹ ಬೇಕು ಅಂತಂದರೆ ನಾನೇನಾಗಬೇಕು? ಭಿನ್ನ ಆಗಬೇಕು. ಹೆಂಗೆ ಭಿನ್ನ? ನಾನು ಆತ್ಮ, ನಾನು ದೇಹ ಅಲ್ಲ. सर्विस करते हुए संकल्प करते हुए भी अपने को और दूसरों को भी महसूसता ऐसी आनी चाहिए कि यह न्यारा और अति प्यारा है. ಸೇವೆ ಮಾಡ್ತಾ ಸಂಕಲ್ಪ ಮಾಡ್ತಾ ತಮ್ಮನ್ನು ತಾವು ಬೇರೆಯವ್ರಿಗೆ ಅನುಭವ ಆಗಬೇಕು. ಏನು ಅಂತಂದರೆ ಇವರು ಏನೋ ಒಂಥರ ಎಲ್ಲರಿಗಿಂತ ಭಿನ್ನ ಆಗಿದ್ದಾರೆ, ಎಲ್ಲರಿಗೂ ಪ್ಯಾರ ಆಗ್ತಾರೆ. जितना जो स्वयं न्यारा होगा उतना औरों को बाप का प्यारा बना सकेंगे. जितना जो स्वयं न्यारा होगा उतना औरों को बाप का प्यारा बना सकेंगे. ನೀವೆಷ್ಟೆಷ್ಟು ಭಿನ್ನ ಆಗ್ತಾ ಹೋಗ್ತೀರೋ ಅಷ್ಟು ತಂದೆಗೆ ಪ್ರೀತಿ ಆಗಿಬಿಡ್ತೀರಾ ಅಂತಾರೆ ಬಾಬಾ. ಸರ್ವಿಸ್ ಕಿ ಸಫಲತಾ ಕಾ ಸ್ವರೂಪ ಕ್ಯಾ ಹೇ? ಸೇವೆಯ ಸಫಲತೆಯ ಸ್ವರೂಪ ಏನಾಗಿದೆ? ಭಿನ್ನ ಭಿನ್ನ ವಿಚಾರ ಸಭಿಕೆ ನಿಕ್ಲೆ. ಎಲ್ಲರೂ ತಮ್ಮದೇ ಆದಂಥ ವಿಚಾರಗಳನ್ನು ಹೇಳಿದರು. ಸರ್ವಿಸ್ ಕಿ ಸಫಲತಾ ಕಾ ಸ್ವರೂಪ ಯಹಿ ಹೇ कि सर्वात्माओं को बाप के स्नेही और बाप के कर्तव्य में सहयोगी और पुरुषार्थ में उन आत्माओं को शक्ति स्वरूप बनाना. ಸೇವೆಯಲ್ಲಿ ಸಫಲತೆ ಆಗಬೇಕು, ಸಫಲತಾ ಸ್ವರೂಪ ಆಗಬೇಕು ಅಂತಂದರೆ ಸರ್ವ ಆತ್ಮಗಳಿಗೆ ತಂದೆಯ ಸ್ನೇಹಿ ಮತ್ತು ತಂದೆಯ ಕರ್ತವ್ಯದಲ್ಲಿ ಸಹಯೋಗಿ ಆಗಬೇಕು. ಅಂದರೆ ಅವ್ರಿಗೆ ಬಾಬಾನ ಸ್ನೇಹಿ ಮಾಡಬೇಕು, ಬಾಬಾನ ಕರ್ತವ್ಯದಲ್ಲಿ ಅವರು ಸಹಯೋಗಿ ಮಾಡುವ ಹಾಗೆ ಪುರುಷಾರ್ಥದಲ್ಲಿ ಆತ್ಮಾವಂಕು ಶಕ್ತಿ ಸ್ವರೂಪನ ಅವ್ರಿಗೆ ಶಕ್ತಿ ಸ್ವರೂಪ ಆಗುವ ಹಾಗೆ ಮಾಡಬೇಕು ಅಂತಾರೆ ಬಾಬಾ. ಯಹ ಹೇ ಸರ್ವಿಸ್ ಕಿ ಸಫಲತಾ ಕಾ ಸ್ವರೂಪ. ಸೇವೆಯ ಸಫಲತೆಯ ಸ್ವರೂಪ ಅಂದರೆ ಇದೆ ಅಂತಾರೆ ಬಾಬಾ. ಸೇವೆ ಅಂದ್ರೇನು? ಎಲ್ಲರನ್ನ ಪರಮಾತ್ಮನ ಕಡೆ ಪರಮಾತ್ಮನ ಪ್ರೀತಿಯ ಕಡೆ ತರಬೇಕು. ಅವರು ಪುರುಷಾರ್ಥ ಏನು ಮಾಡ್ಲಿಕ್ಕತ್ತಾರಲ್ಲ ಅವ್ರಿಗೆ ಸಹಯೋಗ ಕೊಡಬೇಕು, ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡೋದೇ ಸೇವೆಯ ಸಫಲತೆ ಅಂತ ಹೇಳ್ತಾರೆ ಬಾಬಾ. जिन आत्माओं की सर्विस करो उन आत्माओं में यह तीनों ही क्वालिफिकेशन प्रत्यक्ष रूप में देखने में आनी चाहिए. ಬಾಬಾ ಹೇಳ್ತಾರೆ, ನೀವು ಯಾರ ಆತ್ಮಗಳ ಸೇವೆ ಮಾಡ್ತಾ ಇದ್ದೀರೋ ಆ ಆತ್ಮಗಳಲ್ಲಿ ಈ 3 ಕ್ವಾಲಿಫಿಕೇಷನ್ ಪ್ರತ್ಯಕ್ಷ ರೂಪದಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. अगर तीनों में से कोई भी गुण की कमी है तो सर्विस की सफलता की भी कमी है. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಯಾವ ಆತ್ಮಗಳ ಸೇವೆ ಮಾಡ್ತೀರೋ ಆ ಆತ್ಮಗಳಲ್ಲಿ 3 ಕ್ವಾಲಿಫಿಕೇಷನ್ ಇಲ್ಲ ಅಂತಂದರೆ ನಿಮ್ಮ ಸೇವೆ ಸಫಲತೆ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ,
ಏನು 3 ಅಂತಿದ್ರು ಬಾಬಾ ಮೇಲೆ? ಅವರನ್ನು ತಂದೆಯ ಸ್ನೇಹಿಯನ್ನಾಗಿ ಮಾಡಬೇಕು, ಬಾಬಾರ ಕರ್ತವ್ಯದಲ್ಲಿ ಸಹಯೋಗಿ ಮಾಡಬೇಕು, ಮತ್ತು ಆ ಪುರುಷಾರ್ಥ ಮಾಡ್ತಕ್ಕಂಥ ಆತ್ಮಗಳನ್ನು ಶಕ್ತಿ ರೂಪ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಆ 3 ಕ್ವಾಲಿಫಿಕೇಷನ್ ಕಮ್ಮಿ ಇದೆ ಅಂತಂದರೆ ಸೇವೆ ಸಫಲತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. मुख्य एक बात ध्यान में रखने और कर्म में धारण करने वाली कौन सी है? ಮುಖ್ಯವಾಗಿ ಒಂದು ಮಾತಿನ ಕಡೆ ಗಮನ ಇರಬೇಕು ಅಂತಂದರೆ ಕರ್ಮದಲ್ಲಿ ಧಾರಣೆ ಮಾಡಿಕೊಳ್ಳುವಂಥದ್ದು ಏನಾಗಿದೆ? ಜಿಸ್ಸೆ ಇಸ್ ಸಫಲತಾ ಸ್ವರೂಪಕ್ಕೂ ಪ್ರಾಕ್ಟಿಕಲ್ ಮೇ ಲಾ ಸಕ್ತೆ ಹೋ. ಅದರಿಂದ ಆ ಮಾತಿನಿಂದ ಸಫಲತೆಯ ಸ್ವರೂಪದ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರ್ಬೋದು. ವಹ ಕೌನ್ ಸಿ ಬಾತ್ ಹೇ? ಅದು ಯಾವ ಮಾತು? बहुत सहज है, बड़ा सरल ಇದೆ, सहज ಇದೆ. मुश्किल बात को ध्यान देकर धारण करते हैं और सहज बात को छोड़ देने से सहज की धारण देरी से होती है, यह मालूम है? मुश्किल बात को ध्यान देकर, ಯಾವುದು ಕಠಿಣ ಮಾತಿದೆ ಅದರ ಕಡೆ ಗಮನ ಕೊಟ್ಟು ಧಾರಣೆ ಮಾಡಿಕೊಂಡು ಸಹಜ ಮಾತನ್ನು ಏನು ಮಾಡ್ತಾರೆ? ಬಿಟ್ಬಿಡ್ತಾರೆ. ಸಹಜವಾಗಿ ಸಹಜ್ಕಿ ಧಾರಣ ದೇರಿಸಿ ಹೋತಿ ಹೇ, ಯಾವುದು ಸಹಜವಾಗಿ ಧಾರಣೆ ಮಾಡ್ಕೊಳ್ಬೇಕು ಅದು ಲೇಟ್ ಆಗ್ತದೆ ಗೊತ್ತಾ ಅಂತಾರೆ ಬಾಬಾ. ಸಮझा जाता है यह तो कोई बड़ी बात नहीं है, हो जाएगी, फिर होता क्या है? ತಿಳ್ಕೊಂಡಿರ್ತೀವಿ ನಾವು, ಅದೇನು ಭಾಳ ದೊಡ್ಡದಲ್ಲ, ಮಾಡ್ಬೋದು, ಅದರ ಮುಂದೆ ಏನಾಗ್ತದೆ? हो जाएगी करते करते ध्यान से निकल जाती है. ಆಗತ್ತೆ ಅಂತ ಏನು ಮಾಡಿಬಿಡ್ತೀವಿ? ಅದನ್ನು ಬಿಟ್ಬಿಡ್ತೀವಿ. ಇಸ್ಲಿಯೇ ಧಾರಣಾ ರೂಪ ಭೀ ನಹಿ ಹೋತಿ. ಅದಕ್ಕೆ ಆ ಸಹಜ ಇದ್ರೂ ಕೂಡ ಅದು ಧಾರಣ ರೂಪದಲ್ಲಿ ಬರ್ತಿಲ್ಲ ಅಂತಾರೆ ಬಾಬಾ. ತೋ ವಹ ಕೌನ್ ಸಿ ಏಕ್ ಬಾತ್ ಹೇ? ಅದು ಯಾವ ಮಾತು? ಅಗರ್ ಉಸ್ ಬಾತ್ ಕೋ ಧಾರಣ ಕರ್ಲೆ ತೋ ಸಫಲತಾ ಸ್ವರೂಪ ಬನ್ ಸಕ್ತೆ ಹೇ. ಆ ಸಹಜವಾದ ಮಾತನ್ನು ನೀವು ಧಾರಣೆ ಮಾಡಿಕೊಂಡ್ರೆ ಸಫಲತಾ ಮೂರ್ತ ಆಗೇ ಬಿಡ್ತೀರಾ ಅಂತಾರೆ ಬಾಬಾ. ಯಾವುದು? ಸಾಕ್ಷಿಪನ್. ಹಾಂ, ಯಹ ಬಾತ್ ಠೀಕ್ ಹೇ. ಯಾವ ಮಾತಂತಾರೆ ಬಾಬಾ? ಎಲ್ಲದರಲ್ಲೂ ಸಾಕ್ಷಿ ಆಗಬೇಕು ಅಂತಾರೆ ಬಾಬಾ. ಆಜ್ ಬಾಪ್ ದಾದಾ ಭೀ ಸಾಕ್ಷಿ ಅವಸ್ಥಾ ಕಿ ರಾಖಿ ಬಾಂಧನೆ ಕೆ ಲಿಯೆ ಆಯೆ ಹೇ. ಬಾಬಾ ಹೇಳ್ತಾರೆ, ಇವತ್ತು ನಾನು ಸಾಕ್ಷಿ ಅವಸ್ಥೆಯ ರಾಖಿ ಕಟ್ಟಕ್ಕೆ ಬಂದಿದ್ದೀನಿ. ಅಗರ್ ಯಹ ಸಾಕ್ಷಿಪನ್ ಕಿ ರಾಖಿ सदैव बंधी हुई हो तो सर्विस की सफलता बहुत जल्दी निकलेगी. ಬಾಬಾ ಹೇಳ್ತಾರೆ, ಒಂದು ವೇಳೆ ಈ ಸಾಕ್ಷಿ ಪನ್ನಿನ ರಾಖಿ ಯಾವಾಗಲೂ ಕಟ್ಟಿಕೊಂಡಿದ್ದೇ ಆದರೆ ಸರ್ವಿಸ್ ಭಾಳ ಸಫಲತೆ ಬೇಗ ಆಗಿಬಿಡ್ತದೆ ಅಂತಾರೆ ಬಾಬಾ. अभी जिस कर्तव्य में मास लगता है उस कर्तव्य में 1 घंटा भी नहीं लगेगा. ಬಾಬಾ ಹೇಳ್ತಾರೆ, ಯಾವುದು ಸೇವೆ ಇದೆಯೋ ಅದು 1 ಗಂಟೆನ 1 ತಿಂಗಳು ಬೇಕು ಅದನ್ನು ಮಾಡೋಕ್ಕೆ ಅಂತಂದರೆ ಅದು 1 ಗಂಟೆನಲ್ಲಿ ಆಗಿಬಿಡ್ತದೆ. ಯಾವಾಗ? ಸಾಕ್ಷಿಪನ್ ಸ್ಥಿತಿ ಇದ್ದರೆ ಅಂತಾರೆ ಬಾಬಾ. ಯಹ ಸಾಕ್ಷಿಪನ್ ಕಿ ರಾಖಿ ಬಾಂಧನಿ ಹೇ. ರಾಖಿ ಯಾವ್ದು ಕಟ್ಕೋಬೇಕೀಗ? ಸಾಕ್ಷಿಪನ್ನ ರಾಖಿಯನ್ನು ಕಟ್ಕೋಬೇಕು. ಅವರೋಂಕೋ ತೋ ಪ್ಯೂರಿಟಿ ಕಿ ರಾಖಿ ಬಾಂಧತೆ ಹೋ, ಲೇಕಿನ್ ಬಾಪ್ ದಾದಾ ಆಜ್ ಯಹ ಸಾಕ್ಷಿಪನ್ ಕಿ ರಾಖಿ ಬಾಂಧ ರಹೆ ಹೇ. ಯಾವಾಗಲೂ ರಾಖಿ ಕಟ್ಟಬೇಕು ಅಂದರೆ ಏನು ಕಟ್ತೀವಿ? ಪವಿತ್ರತೆಯ ಒಂದು ಸಂಕೇತವಾಗಿ ರಾಖಿಯನ್ನು ಕಟ್ತೀವಿ. ಆದರೆ ಬಾಬಾ ಇವತ್ತೇನು ಮಾಡ್ತಿದ್ದಾರೆ? ಸಾಕ್ಷಿಪನ್ ರಾಖಿಯನ್ನು ಕಟ್ತಿದ್ದಾರೆ. ಎಲ್ಲವನ್ನ ಏನು ನೋಡಬೇಕಾಗಿದೆ? ನಾವು ಸಾಕ್ಷಿಯಾಗಿ ನೋಡಬೇಕು. ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಆಜ್ ಯಹ ಸಾಕ್ಷಿಪನ್ ಕಿ ರಾಖಿ ಬಾಂಧ ರಹೆ ಹೇ. जितना साक्षी रहेंगे उतना साक्षात्कार मूर्त और साक्षात मूर्त बनेंगे. ಎಷ್ಟೆಷ್ಟು ನೀವು ಸಾಕ್ಷಿ ಆಗ್ತಾ ಹೋಗ್ತೀರೋ ಅಷ್ಟು ಸಾಕ್ಷಾತ್ಕಾರ ಸಾಕ್ಷಾತ್ ಮೂರ್ತ ಬನೆಂಗೆ. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ಸಾಕ್ಷಾತ್ ಮೂರ್ತ ಆಗ್ಬಿಡ್ತೀರಾ ಅಂತಾರೆ ಬಾಬಾ. ಸಾಕ್ಷಿಪನ್ ಕಮ್ ಹೋನೆ ಕೆ ಕಾರಣ ಸಾಕ್ಷಾತ್ और साक्षात्कार मूर्त भी कम बने हैं. ಸಾಕ್ಷಿಪನ್ ಈ ಒಂದು ಗುಣ ಕಡಿಮೆ ಇರೋದರಿಂದ ಸಾಕ್ಷಾತ್ ಆಗ್ತಿಲ್ಲ, ಸಾಕ್ಷಾತ್ಕಾರ ಮೂರ್ತನೂ ಆಗಕ್ಕಾಗ್ತಿಲ್ಲ. ಇಸ್ಲಿಯೇ ಅಭ್ಯಾಸ ಕರೋ. ಕೌನ್ ಸಾ ಅಭ್ಯಾಸ? ಅದರಿಂದ ಈ ಅಭ್ಯಾಸ ಮಾಡಿ. ಯಾವ ಅಭ್ಯಾಸ? ಅಭಿ ಅಭಿ ಆಧಾರ್ ಲಿಯಾ ಅಭಿ ಅಭಿ ನ್ಯಾರೆ ಹೋ ಗಯೇ. ಯಹ ಅಭ್ಯಾಸ ಬಢಾನಾ ಅರ್ಥಾತ್
ಸಂಪೂರ್ಣತಾ और समय को समीप लाना है. ಬಾಬಾ ಈ ಅಭ್ಯಾಸ ಮಾಡಬೇಕು. ಈಗೀಗ ದೇಹ ಆಧಾರ ತಗೊಂಡೆ, ಈಗೀಗ ದೇಹದಿಂದ ಭಿನ್ನ ಆದೆ, ಈ ಅಭ್ಯಾಸವನ್ನು ಹೆಚ್ಚು ಮಾಡ್ತಾ ಹೋದರೆ ಸಂಪೂರ್ಣತಾ ಮತ್ತು ಸಮಯವನ್ನು ಸಮೀಪ ತಗೊಂಡು ಬರಬೇಕು. ತೋ ಅಬ್ ಕ್ಯಾ ಪ್ರಯತ್ನ ಕರ್ನಾ ಹೇ. ಹಾಗಾದರೆ ಈಗ ಏನು ಪ್ರಯತ್ನ ಮಾಡಬೇಕು? ಸಮಯ ಸಂಪೂರ್ಣತಾಕೋ ಸಮೀಪ ಲಾವೋ. ಸಮಯ ಮತ್ತು ಸಂಪೂರ್ಣತೆ ಸಮೀಪ ತಗೊಂಡು ಬನ್ನಿ ಅಂತಾರೆ ಬಾಬಾ. और एक बात विशेष ध्यान में यह रखनी है. ಇನ್ನೊಂದು ಮಾತು ವಿಶೇಷವಾಗಿ ಗಮನದಲ್ಲಿಡಬೇಕಾಗಿದೆ कि ಏನಂತಂದರೆ अपने रिकॉर्ड को ठीक रखने के लिए सर्व को रिगार्ड दो. ವೆರಿ ಇಂಪಾರ್ಟೆಂಟ್. ತಮ್ಮ ರೆಕಾರ್ಡ್ ಸ್ವಚ್ಛ ಇರಬೇಕು, ಠೀಕ್ ಇರಬೇಕು, ಸರಿಯಾಗಿರಬೇಕು ಅಂತಂದರೆ ಎಲ್ಲರಿಗೂ ನಾವೇನು ಮಾಡಬೇಕಾಗ್ತದೆ? ಗೌರವ ಕೊಡಬೇಕಾಗ್ತದೆ. जितना जो सर्व को रिगार्ड देता है उतना ही अपना रिकॉर्ड ठीक रख सकता है. ಎಷ್ಟೆಷ್ಟು ನೀವು ಎಲ್ಲರಿಗೂ ರಿಗಾರ್ಡ್ ಕೊಡ್ತಾ ಹೋಗ್ತೀರೋ ಅಷ್ಟು ರೆಕಾರ್ಡ್ ನಿಮ್ಮ ಸರಿಯಾಗ್ತದೆ. रिकॉर्ड ठीक रख सकता है. दूसरे का रिकॉर्ड रखना अपना रिकॉर्ड बनाना है. ಬಾಬಾ ಹೇಳ್ತಾರೆ, ನಾನು ಇನ್ನೊಬ್ಬರಿಗೆ ಗೌರವ ಕೊಡೋದು ಇದರ ಅರ್ಥ ಏನು? ನನ್ನ ರೆಕಾರ್ಡನ್ನು ಸರಿಯಾಗಿ ಇಟ್ಕೊಂಡು ಹಾಗೆ ಅಂತ ಹೇಳ್ತಾರೆ ಬಾಬಾ. ನಾನು ಯಾಕೆ ಅವ್ರಿಗೆ ರಿಗಾರ್ಡ್ ಕೊಡಬೇಕು ಅಂತಿಲ್ಲ. ರಿಗಾರ್ಡ್ ಕೊಟ್ಟರಷ್ಟೇ ನಮ್ಮ ರೆಕಾರ್ಡ್ಸ್ ಏನಿರ್ತವೆ? ಸರಿಯಾಗಿರ್ತವೆ. ಬಾಬಾ ಹೇಳ್ತಾರೆ, ಅಗರ್ ರಿಗಾರ್ಡ್ ಕಮ್ ದೇತೆ ಹೇ ತೋ ಅಪನೇ ರೆಕಾರ್ಡ್ ಮೇ ಕಮ್ಮಿ ಕರ್ತೆ ಹೇ. ನೀವು ರಿಗಾರ್ಡ್ ಕಮ್ಮಿ ಕೊಟ್ರಿ, ಎಲ್ಲರಿಗೂ ಗೌರವ ಕಡಿಮೆ ಕೊಟ್ರಿ ಅಂದರೆ ನಿಮ್ಮ ರೆಕಾರ್ಡ್ ಖರಾಬಾಗ್ಬಿಡ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಇಸ್ ಮುಖ್ಯ ಬಾತ್ ಕಿ ಅವಶ್ಯಕತಾ ಹೇ. ಇದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು, ಇದು ಅವಶ್ಯಕತೆ ಇದೆ. ಸಮझा? ತಿಳಿತಾ? जैसे यज्ञ के मददगार बनना ही मदद लेना है, वैसे रिगार्ड देना ही रिगार्ड लेना है. ಹೇಗೆ ಯಜ್ಞಕ್ಕೆ ಸಹಯೋಗಿಗಳಾಗ್ತಿರೋ, ಸಹಯೋಗ ತಗೊಳ್ತಿರೋ, ಕೊಡ್ತಿರೋ, ಹಾಗೆಯೇ ರಿಗಾರ್ಡ್ ಕೊಡೋದು ಅಂದ್ರೇ ರಿಗಾರ್ಡ್ ತಗೊಳ್ಳೋದು. ನೀವು ಗೌರವ ಕೊಟ್ಟರೆ ಅವ್ರು ಕೊಡ್ತಾರೆ ಹೇಳ್ತಾರಲ್ಲ ಬಾಬಾ. ಬಾಬಾ ಏನು ಹೇಳ್ತಾರೆ? ಮೊದಲು ಕೊಡಬೇಕು, ಆಮೇಲೆ ತಗೊಳ್ಬೇಕು ಅಂತ. ಏಕ್ ಬಾರ್ ದೇನಾ ಅನೇಕ್ ಬಾರ್ ಲೇನೆ ಕೆ ಹಕ್ದಾರ್ ಬನ್ ಜಾತೆ ಹೇ. ಒಂದು ಸಲ ರಿಗಾರ್ಡ್ ಕೊಟ್ಬಿಡಿ, ನೀವು ಭಾಳಷ್ಟು ರಿಗಾರ್ಡ್ ತಗೊಳ್ಳಿಕ್ಕೆ ಹಕ್ದಾರ್ ಆಗ್ತೀರಾ. ಜೈಸೆ ಕೇತೆ ಹೇ छोटों को प्यार और बड़ों को रिगार्ड. ಸಣ್ಣ ಮಕ್ಕಳಿಗೆ ಏನು ಮಾಡಬೇಕು? ಪ್ರೀತಿ ಕೊಡಬೇಕು, ದೊಡ್ಡವ್ರಿಗೆ ಗೌರವ ಕೊಡಬೇಕು. ಲೇಕಿನ್ ಸಭಿ ಕೋ ಬಡಾ ಸಮझ रिगार्ड देना यही सर्व के स्नेह को प्राप्त करने का साधन है. ಆದರೆ ಎಲ್ಲರೂ ದೊಡ್ಡವರೇನೆ ಅಂತ ತಿಳ್ಕೊಂಡು ಗೌರವ ಕೊಟ್ಟರೆ ಏನಾಗ್ಬಿಡ್ತೀರಾ? ಎಲ್ಲರ ಸ್ನೇಹ ನಿಮಗೆ ಪ್ರಾಪ್ತಿಯಾಗ್ತದೆ. ಎಲ್ಲರ ಸ್ನೇಹದ ಪ್ರಾಪ್ತಿಯ ಸಾಧನ ಏನು? रिकॉर्ड. यह बात भी विशेष ध्यान देने योग्य है. ಈ ಮಾತಿನ ಮೇಲೆ ಬಹಳಷ್ಟು ವಿಶೇಷವಾಗಿ ಧ್ಯಾನ ಕೊಡಬೇಕು. ಎದರಕ್ಕೆ? ಎಲ್ಲರಿಗೂ ಗೌರವ ಕೊಡಬೇಕು. ಹರ್ ಬಾತ್ ಮೇ ಪೆಹಲೆ ಆಪ್. ಪ್ರತಿಯೊಂದು ಮಾತಿನಲ್ಲಿ ಏನು ಮಾಡಬೇಕು? ಮೊದಲು ತಾವು. ಅದಕ್ಕೆ ಹೇಳ್ತಾರಲ್ಲ, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಗೌರವ ಕೊಡಬೇಕು, ಗೌರವ ತಗೊಳ್ಬೇಕು. यह वृत्ति दृष्टि और वाणी तथा कर्म में लानी चाहिए. ಈ ವೃತ್ತಿ, ದೃಷ್ಟಿ, ಮಾತು ಹಾಗೂ ಕರ್ಮದಲ್ಲಿ ತಗೊಂಡು ಬರಬೇಕು. ಯಾವ ವೃತ್ತಿ? ನಮ್ಮ ವೃತ್ತಿ ರೆಸ್ಪೆಕ್ಟ್ ಕೊಡೋ ವೃತ್ತಿ ಆಗಿರಬೇಕು. ದೃಷ್ಟಿನಲ್ಲಿನೂ ರೆಸ್ಪೆಕ್ಟ್ ಕೊಡ್ತಿರಬೇಕು, ಮಾತುಗಳಲ್ಲಿನೂ ರೆಸ್ಪೆಕ್ಟ್ ಕೊಡಬೇಕು, ಕರ್ಮದಲ್ಲಿನೂ ರೆಸ್ಪೆಕ್ಟ್. ಈಗೇನು ಮಾಡಬೇಕು? ಏನೇನು ಹೇಳಿದ್ರು ಬಾಬಾ? ಮೊದಲು ಸಾಕ್ಷೀಪನ್ ರಾಖಿ ಕಟ್ಕೋಬೇಕು. ನೆಕ್ಸ್ಟು ಎಲ್ಲರಿಗೂ ರಿಗಾರ್ಡ್ ಕೊಡ್ತಾ ಹೋಗಬೇಕು. ಜಿतना पहले आप कहेंगे उतना ही विश्व के बाप समान बन सकेंगे. ಎಷ್ಟೆಷ್ಟು ಮೊದಲು ತಾವು ತಾವು ಅಂತ ಹೋಗ್ತೀರೋ ಅಷ್ಟೆಷ್ಟು ವಿಶ್ವದಲ್ಲಿ ತಂದೆಯ ಸಮಾನ ಆಗಿಬಿಡ್ತೀರಾ. ವಿಶ್ವಕ್ಕೆ ಬಾಪ್ ಸಮಾನ್ ಕಾ ಅರ್ಥ ಕ್ಯಾ ಹೇ? ಮತ್ತೆ ಹೇಳ್ತಾರೆ ಬಾಬಾ, ವಿಶ್ವದ ತಂದೆಯ ಸಮಾನದ ಅರ್ಥ ಏನು? ಏಕ್ ತೋ ವಿಶ್ವಕ್ಕೆ ಬಾಪ್ ಸಮಾನ್ ಬನನಾ ಹೇ,
ಒಂದಂತೂ ತಂದೆಯ ಸಮಾನ, ವಿಶ್ವದ ತಂದೆ ಶಿವ ಬಾಬಾ, ಶಿವ ಬಾಬಾರ ಸಮಾನ ಆಗೋದಿದೆ. दूसरा, जब विश्व के राजन बनेंगे तो भी विश्व के बाप के कहलाएंगे ना. ಬಾಬಾ ಹೇಳ್ತಾರೆ. ಇನ್ನು ಎರಡನೇದೇನು ಅಂತಂದರೆ, ಯಾವಾಗ ವಿಶ್ವದ ರಾಜನಾಗ್ಬಿಡ್ತೀರೋ ಆಗೂ ಕೂಡ ವಿಶ್ವದ ತಂದೆಯವರು ಅಂತ ಹೇಳಲಾಗ್ತದಲ್ಲ. ವಿಶ್ವಕ್ಕೆ ರಾಜನ್ ವಿಶ್ವಕ್ಕೆ ಬಾಪ್ ಹೇ. ಬಾಬಾ ಹೇಳ್ತಾರೆ, ಇಡೀ ವಿಶ್ವದ ರಾಜಾಗೂ ಕೂಡ ಏನಂತಾರೆ, ವಿಶ್ವದ ತಂದೆ ಹೇಳ್ತಾರೆ. ರಾಷ್ಟ್ರಪಿತ ಅಂತ ಹೇಳಿದ್ರಲ್ಲ ಮಹಾತ್ಮ ಗಾಂಧಿಗೆ, ಹಂಗೆ ನಮಗೂ ಏನು ಹೇಳ್ತಾರೆ, ವಿಶ್ವದ ರಾಜನ್ ಅಂದ್ರೇನು, विश्व के बाप है. तो विश्व के बाप भी बनेंगे और विश्व के बाप समान भी बनेंगे. ಇಡೀ ವಿಶ್ವದ ತಂದೆನೂ ಆಗ್ತೀರಾ, ತಂದೆಯ ಸಮಾನನೂ ಆಗ್ತೀರಾ. ಕಿಸ್ಸೆ, ಯಾವುದರಿಂದ, ಯಾವಾಗ ಆಗ್ತೀರಾ ಹಾಗೆ, ಪೆಹಲೆ ಆಪ್ ಕರ್ನೆ ಸೆ, ಮೊದಲು ತಾವು ಅಂತ ಹೇಳಬೇಕು. ಸಮझा. ನಿರ್ಮಾಣ ಬನನೆ ಸೆ ಪ್ರತ್ಯಕ್ಷ ಪ್ರಮಾಣ ಬನ್ ಸಕೆಂಗೆ. ನಿರ್ಮಾಣ ಆಗಬೇಕು, ನೀವು ನಿರ್ಮಾಣ ಮಾಡಬೇಕು, ಆವಾಗ ನಿಮ್ಮದು ಪ್ರತ್ಯಕ್ಷ ಆಗ್ತದೆ. ನಿರ್ಮಾಣ ಬನನೆ ಸೆ ವಿಶ್ವಕ ನಿರ್ಮಾಣ ಕರ್ ಸಕೆಂಗೆ. ನೀವು ನಿರ್ಮಾಣ ಆಗೋದ್ರಿಂದ ವಿಶ್ವವನ್ನು ನಿರ್ಮಾಣ ಮಾಡ್ತೀರಾ. ಸಮझा, ತಿಳಿತಾ. ಐಸಿ ಸ್ಥಿತಿ ಕೋ ಧಾರಣ ಕರ್ನೆ ಕೆ ಲಿಯೇ, ಈ ಸ್ಥಿತಿ, ಯಾವ ಸ್ಥಿತಿ, ನಿರ್ಮಾಣ ಸ್ಥಿತಿ ಧಾರಣ ಮಾಡ್ಕೊಳ್ಬೇಕು ಅಂತಂದರೆ ಏನಂತಾರೆ ಬಾಬಾ, ಸಾಕ್ಷಿಪನ್ ಕಿ ರಾಖಿ बांधनी है. जब पहले से ही साक्षीपन की राखी बांध के जाएंगे तो राखी की सर्विस सफलतापूर्वक होगी. ಬಾಬಾ ಹೇಳ್ತಾರೆ, ರಾಖಿ ಕಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಸಾಕ್ಷಿಪನ್ನಾಗಿ ಹೋಗಬೇಕು, ಆವಾಗ ನಿಮ್ಗೆ ರಾಖಿ ಸೇವೆ ಏನಾಗುತ್ತೆ, ಸಫಲತೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಮझा. अच्छा, ಓಂ ಶಾಂತಿ.